ದೀಪು ಗೌಡ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀ ದೀಪು ಗೌಡ. ದೀಪು ಗೌಡ ಯುವ ಉದ್ಯಮಿಗಳಾದ ಇವರು ಸ್ಮಾರ್ಟ್ ಕ್ವಿಕ್ ಉದ್ಯಮ ಆರಂಭ ಮಾಡಿದ್ರು. ಭಾರತದ ಮೊದಲ ಇ-ಕಾಮರ್ಸ್ ಅಫಿಲಿಯೇಟ್ ಉದ್ಯಮ ಇದು. ಇದು ಕರ್ನಾಟಕ ಮಾತ್ರ ಅಲ್ಲದೆ ಭಾರತದಾದ್ಯಂತ ವಿಸ್ತರಣೆ ಮಾಡಿದ್ದಾರೆ. ಇವರ ಈ ಉದ್ಯಮ ಸಾವಿರಾರು ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿದೆ. ಮೂಲತಃ ಕನಕಪುರದ ಒಂದು ಸಣ್ಣ ಹಳ್ಳಿಯಿಂದ ಉದ್ಯೋಗ ಅರಸಿ ಬೆಂಗಳೂರಿಗೆ ಬಂದ ಇವರ ಈ ಸಾಧನೆ ಎಲ್ಲರಿಗೂ ಸ್ಫೂರ್ತಿ. ಗ್ರಾಹಕ ಮಾಡುವ ಖರ್ಚಿಗೂ ಹಣ ಕೊಡುವ ಸಂಸ್ಥೆ ಅಂದ್ರೆ ಅದು ಸ್ಮಾರ್ಟ್ ಕ್ವಿಕ್ ಮಾತ್ರ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡು ತುಂಬ ಖುಷಿ ಆಯಿತು. ಸಾಕಷ್ಟು ಜನ ವ್ಯಕ್ತಿಗಳು ಒಂದು ಸಣ್ಣ ಏಜಲ್ಲಿ ಸಾಧನೆ ಮಾಡಿದ್ದಾರೆ. ಅವ್ರನ್ನ ಗುರುತಿಸಿ ಇವತ್ತು ಹೊರಗಡೆ ಸಾಧನೆ ಮಾಡೋರನ್ನ ಗುರುತಿಸೋದೇ ಭಾಳ ಕಡಿಮೆ. ಅದರಲ್ಲಿ ಒಂದು ಸಾಧನೆ ಮಾಡಿರೋರನ್ನ ಗುರುತಿಸಿ ಅವ್ರಿಗೊಂದು ಅವಾರ್ಡ್ ಕೊಡ್ತಾ ಇರೋದು ಭಾಳ ಖುಷಿ ಕೊಟ್ಟಿದೆ. ಮೊದಲನೇದಾಗಿ ಜಿ ಕನ್ನಡ ನ್ಯೂಸ್ ಅವ್ರಿಗೆಲ್ರಿಗೂ ಅವ್ರ ಟೀಮಿಗೆ ಮತ್ತು ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೂ ನನಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಒಂದು ಸಣ್ಣ ಒಂದು ಸಾಧನೆನ ಗುರುತಿಸಿ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಭಾಳ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಇನ್ನೂ ಎಲ್ಲೋ ಒಂದು ಕಡೆ ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಗಿದೆ. ಇನ್ನೂ ಏನೋ ಒಂದು ಹುಮ್ಮಸ್ಸಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಿ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ನಮ್ಗೆ ಆಲ್ರೆಡಿ ಸಿಕ್ಕಿದೆ. ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅನ್ನೋದು ಭಾಳ ಖುಷಿ ಕೊಡ್ತಾ ಇದೆ. ಇವತ್ತು ನಿಮ್ಮ ಸಾಧನೆಗೆ ಸಂದ ಗೌರವ ಇತರರಿಗೂ ಕೂಡ ಮಾದರಿ ಆಗ್ತಾ ಇದೆ ಸರ್. ಸೊ ನಿಮಗೆ ಎಷ್ಟು ಖುಷಿ ಇದೆ? ಭಾಳ ಖುಷಿ ಆಗ್ತದೆ. ಇವತ್ತು ಎಲ್ಲ ಒಂದು ಎಷ್ಟು ಅಂದರೆ ಒಂದು ಪ್ರಪಂಚನೇ ಒಂದು ತುಂಬ ಸ್ಪೀಡಾಗಿ ಹೋಗ್ತಾ ಇದೆ. ಎಲ್ಲರೂ ಕೂಡ ಏನೋ ಒಂದು ಸಾಧನೆ ಮಾಡಬೇಕು, ಗೆಲ್ಲಬೇಕು ಅಂತ ಹೊಡ್ತಾ ಇದ್ದಾರೆ. ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಬಟ್ ಬಿದ್ದಾಗ ಧೃತಿಗಿಡದೆ ನಾವೆಲ್ಲ ನಿಜವಾಗ್ಲೂ ಜೀವನದಲ್ಲಿ ಏನೇ ಮಾಡಲೇಬೇಕು ಅಂತ ಹೊರಟಾಗ ಎಲ್ಲೋ ಒಂದು ಈ ಥರ ಒಂದು ವ್ಯಕ್ತಿಗಳನ್ನ ಗುರುತಿಸಿ ಒಂದು ಸಣ್ಣ ಒಂದು ಅದು ಸಣ್ಣದು ದೊಡ್ಡದು ಅಂತ ಬರಲ್ಲ ಅವಾರ್ಡ್ಗೆ. ಯಾರೋ ಒಬ್ಬ ವ್ಯಕ್ತಿ ಅವ್ರನ್ನ ಗುರುತಿಸಿ ಪ್ರೋತ್ಸಾಹ ಮಾಡ್ತಾರೆ ಅಂದರೆ ನೆಕ್ಸ್ಟ್ ಒಂದು ಅಚೀವ್ಮೆಂಟಿಗೆ, ನೆಕ್ಸ್ಟ್ ಒಂದು ಸಾಧನೆಗೆ ಒಂದು ಮೆಟ್ಲಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಭಾಳ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಜಿ ಕನ್ನಡ ಒಂದು ಟೀಮ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅಂದರೆ ಸಾಕಷ್ಟು ಹೊಸ ವ್ಯಕ್ತಿಗಳು ಅಂತ ತುಂಬ ಅಚೀವ್ ಮಾಡುವಂಥ ವ್ಯಕ್ತಿಗಳು ಬಂದಿದ್ದಾರೆ. ಸೊ ಭಾಳ ಖುಷಿಯಾದಂಥ ವಿಚಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಎಲ್ಲ ಜಿ ಟಿವಿ ಜಿ ಕನ್ನಡ ನ್ಯೂಸ್ ಅವ್ರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.